ಮಾರುತಿ ವ್ಯಾನ್ ಅದು. ಆ ವ್ಯಾನು ಒಂದೂವರೆ ರೌಂಡ್ ಪಲ್ಟಿ ಹೊಡಿಲ್ಲ, ಒಂದೂವರೆ ರೌಂಡ್ ಅಲ್ಲೇ ಸುತ್ತೋದು ಗಿರ್ ಅಂತ. ಆ ಸಮಯದಲ್ಲಿ ನನಗೆ ಇನ್ನೂ ಪ್ರೆಸೆನ್ಸ್ ಆಫ್ ಮೈಂಡ್ ಇತ್ತು ನನಗೆ. ಆವಾಗ ಫುಲ್ ಇದು ಆಕ್ಸಿಲೇಟರ್ ತೆಗೆದ್ಬಿಟ್ಟು ಕ್ಲಚ್ಚು ಆಮೇಲೆ ಬ್ರೇಕ್ ಎರಡರ ಮೇಲೆ ಫುಲ್ 100% ಕೊಟ್ಟು ಹೀಗೆ ಹಿಡಿದಿದ್ದೆ. ಹೀಗೆ ಹಿಡಿದ ರಪ್ಸಕ್ಕೆ ಬ್ರೇಕು ಹಾಕಿದ್ನಲ್ಲ, ಅದು ಮುಂದೆ ಟಾಪಲ್ಲಾಗಲಿಲ್ಲ, ಎಲ್ಲ ಅಲ್ಲೇ ಒಂದೂವರೆ ರೌಂಡ್ ಹೊಡೆದ ರಸ್ತೆಯಲ್ಲಿ ಹಿಂಗೆ ನಿಂತ್ಕೋತು. ಆಮೇಲೆ ನನಗೆ ಇಳಿಯೋಕ್ಕೆ ಕಷ್ಟ ಆಗೋಯ್ತು. ಆಮೇಲೆ ನನ್ನ ಸೀಟ್ ಹಿಂಗಾಗೋಯ್ತು. ಆಮೇಲೆ ಕೊನೆಗೆ ಯಾರೋ ಬಂದಿದ್ದಾನೆ, ನನ್ನ ಒಳ್ಳೆ ಹೆಣ ಎತ್ತದಂಗೆ ಎತ್ತರು. ನನಗೆಲ್ಲ ಜ್ಞಾಪಕ ಇದೆ. ಈಗ ಟ್ರಾನ್ಸಲ್ಲಿ ಇದ್ದೀನಿ ಹೊರತು ಬೇರೆ ಏನು ಇರಲಿಲ್ಲ ನನಗೆ. ಆಮೇಲೆ ನಮ್ಮ ಅತ್ತೆ ಅವ್ರಿಗೆ ಗಾಬರಿ ಆಗೋಯ್ತು. ನನ್ನ ಹಿಂಗೆ ಏನಾಯಿತು, ನನ್ನ ಹೆಂಡ್ತಿ ಅಂದ್ಕೊಂಬಿಟ್ಲು ಇವರು ಕಾಲು ಫ್ರ್ಯಾಕ್ಚರ್ ಆಗೋಯ್ತು ಅಂತ. ಕಾಲು ಫ್ರ್ಯಾಕ್ಚರ್ ಆಗೋಯ್ತು ಅಂತ ಅಂದ್ಕೊಂಡ್ರೆ ಎಲ್ಲ ಕೊಡ್ತರು. ಆಗ ಕಲ್ಲು ಬೆಂಚು ಪಕ್ಕದಲ್ಲಿ ಇದ್ದೆಲ್ಲ ಕಂಬ, ಅದ್ರ ಪಕ್ಕದಲ್ಲಿ ಒಂದು ಕಲ್ಲು ಬೆಂಚಿತ್ತು, ಅದ್ರ ಮಲಗಿಸಿ ನೀರಿಗೆಲ್ಲ ಕುಡಿಸಿ ಎಲ್ಲ ಮಾಡಿದ್ರು. ಆಮೇಲೆ ಫಸ್ಟ್ ಏಡ್ ಮಾಡ್ಕೊಂಡು. ಸೊ ಒಂದು ರಭಸ ಇಲ್ಲದೇನೂ ಕೂಡ ಇದಾಗತ್ತೆ. ಸ್ಪೀಡ್ ಇದ್ದರೂ ಆಗತ್ತೆ, ಸ್ಪೀಡ್ ಇಲ್ಲದೇ ಇದ್ದರೂ ಆಗತ್ತೆ. ಆಮೇಲೆ ನನ್ನ ಕರ್ಕೊಂಬಂದರು. ಆಮೇಲೆ ಫಸ್ಟ್ ಏಡೆಲ್ಲ ಕೊಟ್ಟ ಮೇಲೆ ಮನೆಗೆ ಬಂದ ತಕ್ಷಣ ನನ್ನ ಹೆಂಡತಿ ಅಣ್ಣನ ಮಗ ಬಂದ. ಅವನ ಕಾರನ್ನ ನನಗೆ ಬಿಟ್ಬಿಟ್ಟು, ನೋಡು ಒಂದೇ ಒಂದು ಆಗಿದ್ದೊಂದು ಗಾಬರಿ ಇರುತ್ತೆ, ಹೆದರಿಕೆ ಇರುತ್ತೆ. ಆ ಸೈಕಾಲಜಿಯಿಂದ ನೀನು ಆ ಶಾಕಿಂದ, ಮೆಂಟಲ್ ಟೆನ್ಷನಿಂದ ನೀನು ಆಚೆ ಬರಬೇಕು. ನಾಳೆ ನೀನು ಡಾಕ್ಟ್ರ್ ಹತ್ರ ಹೋಗ್ಬೇಕಲ್ಲ, ಈ ಕಾರ್ನೇ ಡ್ರೈವ್ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ನ ಕಾರ್ ನನಗೆ ಬಿಟ್ಬಿಟ್ಟು ಹೊಡೋದ. 15 ದಿವಸ ಅವ್ನ ಕಾರ್ ಬಿಟ್ಟ. ಒಂದು ಯಾತಕ್ಕೆ ಅಂತ ಹೇಳಿದ್ರೆ, ಇದು ನೋಡ್ತಿರೋರ್ಗೂ ಒಂದು ಧೈರ್ಯ. ಅಕಸ್ಮಾತ್ ಏನಾರು ಆಯಿತು ಅಂದರೆ, ಅಯ್ಯೋ ಹೀಗಾಗೋಯ್ತು ಅಂತ ನೀವು ಧೈರ್ಯ ಕುಂದಬಾರದು. ಏನೇ ಆದರೂ ನಾನು ಮುಂದೆ ಇರಬೇಕು, ಎದುರಿಸ್ಬೇಕು, ನಾವು ಬಾಳಬೇಕು, ಈ ಹೆದರಿಕೆ ನನಗೆ ಇರಬಾರ್ದು, ಹೊಟ್ಟೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಜೀವನ ನಡೆಸಬೇಕು. ನೆಕ್ಸ್ಟ್ ಡೇನೇ ನಾನು ಕಾರ್ ಡ್ರೈವ್ ಮಾಡಿದೆ. ಸೊ ಆಮೇಲೆ ಮಾಮೂಲಿ ಆಗೋದು, ಸ್ವಲ್ಪ ಮೂಕೇಟೆ. ಲಕ್ಕಿಲಿ ಯಾರಿಗೂ ಏನು ಇಡ್ಬಿದ್ದಿಲ್ಲ, ಒಂದು ಸ್ವಲ್ಪ ಇದೊಂದು ಸ್ವಲ್ಪ ಮೂಕೇಟು ಅಷ್ಟೇ ಹೊರತು ಬೇರೆ ಏನಿಲ್ಲ. ಸೊ ಈ ರೀತಿ ಒಂದೊಂದು ಸತಿ ಆಕ್ಸಿಡೆಂಟ್ಗಳನ್ನು ನಮ್ಮನ್ನು ಪಾರು ಮಾಡುತ್ತೆ, ಒಂದೊಂದು ಸತಿ ಆಕಸ್ಮಿಕಗಳು ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಈ ಆಕಸ್ಮಿಕಗಳು ಎಳ್ಕೊಂಡು ಹೋಗುತ್ತೆ ಅನ್ನೋದಕ್ಕೋಸ್ಕರನೂ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ನಮ್ಮ ಶಂಕರ್ ನಾಗ್ ಅವರು ನನಗೊಂದು ಡೇಟ್ ಕೊಟ್ಟಿದ್ದರು. ನಾವು ಒಂದು ಪಿಕ್ಚರ್ ಮಾಡಬೇಕಾಗಿತ್ತು, ಮಹಾಶಕ್ತಿ ಅಂತ ಪಿಕ್ಚರು. ಅದರಲ್ಲಿ ಶಂಕರ್ ನಾಗು ಆಮೇಲೆ ಮಾಲಾಶ್ರೀ ಎರಡೂ ಎಲ್ರಿಗೂ ಗೊತ್ತಿದೆ. ಶಂಕರ್ ನಾಗ್ ಒಂದು ಆ್ಯಕ್ಷನ್ ಹೀರೋ, ಮಾಲಾಶ್ರೀ ಅದೊಂಥರ ಆ್ಯಕ್ಷನ್ ಹೀರೋಯಿನ್. ಇಬ್ಬರದು ಚೆನ್ನಾಗಿರುತ್ತೆ. ಒಂಥರ ಒಂದು ಸಬ್ಜೆಕ್ಟೆಲ್ಲ ಓಕೆ ಆಯ್ತೆಲ್ಲ ಆಯಿತು. ಶಂಕರ್ ನಾಗ್ ಡೇಟ್ಸ್ ಎಲ್ಲ ಕೊಟ್ಟರು. ಶಂಕರ್ ನಾಗ್ ಕೊಟ್ಟಿದ್ದ ಡೇಟ್ ಏನು ಅಂತ ಹೇಳಿದ್ರೆ, ಅವ್ರು ಸತ್ತೋದ್ರಲ್ಲ, ಆ ಡೇಟ್ 15 ದಿವಸ ನನಗೆ ಕೊಟ್ಟಿದ್ದರು. ಏನಾಯಿತೋ ಏನು ಕತೆನೋ, ಶಂಕರ್ ನಾಗ್ ಅವರು ನನಗೊಂದು ಸ್ಲಿಪ್ ಕೊಟ್ಟು ಡೈರೆಕ್ಟರ್ ಸಾರ್, ಯಾವಾಗಲೂ ನನ್ನ ಡೈರೆಕ್ಟರ್ ಸರ್ ಅಂತ ಕರೆಯೋರು. ಅವರು ಈ ಡೇಟ್ನ ದಯವಿಟ್ಟು ಬದಲಾಯಿಸಿ